ಇವತ್ತು ಟಿ20 ವಿಶ್ವಕಪ್ನ ಫೈನಲ್ ಹಣಾಹಣಿ ಪಂದ್ಯ. ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ 8 ಗಂಟೆಗೆ ಪಂದ್ಯ ಆರಂಭ ಆಗುತ್ತೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಪ್ರಶಸ್ತಿಗಾಗಿ ಈ ಸರ್ತಿ ಸೆಣಸುತ್ತೆ. ಇವತ್ತು ಟಿ20 ವಿಶ್ವಕಪ್ ಹೈ ವೋಲ್ಟೇಜ್ ಪಂದ್ಯ. ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ಭಾರತ ಮುಖಾಮುಖಿ ಆಗ್ತಾ ಇವೆ. ದಶಕದ ಬಳಿಕ ಮುಡಿಗೇರುತ್ತಾ ವಿಶ್ವಕಪ್ ಕಿರೀಟ ಅಂತ. ಚೊಚ್ಚಲ ಟಿ20 ವಿಶ್ವಕಪ್ಪನ್ನು ಭಾರತ ಗೆದ್ದಿತ್ತು. ಅದಾದ ನಂತರ ಯಾಕೋ ಆ ಕನಸು ನನಸಾಗಿರಲಿಲ್ಲ. ಈ ಸರ್ತಿ ಆಗುತ್ತಾ? ಟೀಮ್ ಇಂಡಿಯಾ ಕಪ್ ಗೆಲ್ಲುವ ಕನಸು ನನಸಾಗುತ್ತಾ? 11 ವರ್ಷಗಳ ಹಿಂದೆ ಫೈನಲ್ನಲ್ಲಿ ಮುಗ್ಗರಿಸಿತ್ತು ಭಾರತ. ಫೈನಲ್ನಲ್ಲಿ ಟ್ರೋಫಿಯನ್ನು ಈ ಬಾರಿ ಮುಡಿಗೇರಿಸಿಕೊಳ್ತಕ್ಕಂಥ ನಿರೀಕ್ಷೆ ಇದೆ. ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇಡೀ ವಿಶ್ವವೇ ಕಾತವಾಗಿದೆ. ಅಂದರೆ ಇಲ್ಲಿ ತನಕ ಎರಡೂ ತಂಡಗಳು ಈ ಟೂರ್ನಿಯಲ್ಲಿ ಅನ್ಬೀಟನ್, ಅಜೇಯರಾಗೇ ಉಳಿದಿದ್ದಾರೆ. ದಕ್ಷಿಣ ಆಫ್ರಿಕಾನೂ ಒಂದು ಮ್ಯಾಚ್ ಸೋತಿಲ್ಲ, ಭಾರತ ಕೂಡ ಒಂದು ಮ್ಯಾಚ್ ಸೋತಿಲ್ಲ. ಸೊ ಎರಡು ಟಫ್ ತಂಡಗಳು ಈ ಸರ್ತಿ ಫೈನಲ್ಸ್ಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಭಾರತದ ಆಟಗಾರರು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ, ಸೌತ್ ಆಫ್ರಿಕಾ ಆಟಗಾರರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಭಾರತದ ಬ್ಯಾಟಿಂಗ್ ವರ್ಸಸ್ ಸೌತ್ ಆಫ್ರಿಕಾ ಬೌಲಿಂಗ್ ಅನ್ನೋ ರೀತಿಯಲ್ಲಿ ಇರುತ್ತಾ ಕಾದು ನೋಡಬೇಕು. ಯಾಕೆಂದರೆ ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು ವೆಸ್ಟ್ ಇಂಡೀಸ್ನ ಬಾರ್ಬಡೋಸ್ನಲ್ಲಿ. ಅಲ್ಲಿ ಪಿಚ್ಗಳು ಯಾವ ರೀತಿ ವರ್ತಿಸುತ್ತವೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸರ್ತಿ ತುಂಬ ಸ್ಪಿನ್ ಆದರೆ ಕೆಲವು ಸರ್ತಿ ಬ್ಯಾಟ್ಸ್ಮನ್ಗಳಿಗೂ ಕೂಡ ಸ್ವರ್ಗ ಅಂತ ಹೇಳ್ತಾರೆ. ಈ ಸರ್ತಿ ಯಾವ ರೀತಿ ಪಿಚ್ ವರ್ತನೆ ಮಾಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಇದರ ಜೊತೆಗೆ ಮಳೆಯ ಒಂದು ಆತಂಕ ಕೂಡ ಇದೆ. 70% ಮಳೆಯ ಚಾನ್ಸ್ ಇದೆ. ಇದೆಲ್ಲದರ ನಡುವೆ ಇವತ್ತು ಪಂದ್ಯ ಏನಾಗುತ್ತೆ ಅಂತಕ್ಕಂಥ ಕುತೂಹಲ. ಸೊ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇವತ್ತು ವೆಸ್ಟ್ ಇಂಡೀಸ್ನ ಬಾರ್ಬಡೋಸ್ ಸಾಕ್ಷಿ ಆಗ್ತಾ ಇದೆ. ರಾತ್ರಿ 8 ಗಂಟೆಗೆ ಪಂದ್ಯ ಆರಂಭ ಆಗುತ್ತೆ. 7:30ಕ್ಕೆ ಟಾಸು. ಮಳೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಅಂತಂದರೆ ಒಳ್ಳೆ ಮ್ಯಾಚನ್ನು ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಥರ ಒಂದು ವೇಳೆ ಇವತ್ತು ಮ್ಯಾಚ್ ನಡೆಯೋಕ್ಕಾಗಲೇ ಇಲ್ಲ ಅಂತಂದರೆ ಒಂದು ದಿನ ರಿಸರ್ವ್ ಡೇ ಅಂತ ನಾಳೆ ಇಟ್ಟಿದ್ದಾರೆ. ಸೊ ಅಷ್ಟರಲ್ಲಿ ಇವರು ಮ್ಯಾಚನ್ನು ಮುಗಿಸ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಸೊ ಒಂದು ವೇಳೆ ಏನಾದರೂ ವರುಣ ಬಿಡತಿ ಕೊಟ್ಟರೆ ಒಂದು ರೀತಿ ವೀಕೆಂಡ್ ಎಂಟರ್ಟೈನ್ಮೆಂಟ್ ಖಂಡಿತ ಎಲ್ರಿಗೂ ಕೂಡ ಸಿಕ್ಕೇ ಸಿಗುತ್ತೆ. ಒಂದೂ ಪಂದ್ಯವನ್ನು ಸೋಲದೆ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಎರಡೂ ತಂಡಗಳು ಇವತ್ತು ಫೈನಲ್ಸ್ಗೆ ಬಂದಿವೆ. ದಕ್ಷಿಣ ಆಫ್ರಿಕಾಗೆ ಇದು ಇತಿಹಾಸದಲ್ಲೇ ಮೊದಲ ICC ಫೈನಲ್ಸ್. ಅವ್ರಿಗೊಂದು ಚೋಕರ್ಸ್ ಅಂತಕ್ಕಂಥ ಹಣೆಪಟ್ಟಿ ಇದೆ. ಆರಂಭದಿಂದ ಚೆನ್ನಾಗಿ ಆಡ್ಕೊಂಡು ಬಂದು ಸೆಮಿಸಲ್ಲಿ ಸೋತ್ಬಿಡೋದು. ಫೈನಲ್ಸ್ಗೆ ಎಂಟ್ರಿನೇ ತಗೋತಾ ಇರಲಿಲ್ಲ. ಬಟ್ ಈ ಸರ್ತಿ ಆ ಹಣೆಪಟ್ಟಿ ಕಳಚ್ತಾರಾ? ಯಾಕೆಂದರೆ ಫೈನಲ್ಸ್ಗೆ ಆಲ್ರೆಡಿ ಬಂದಾಗಿದೆ. ಮೊದಲ ವಿಶ್ವಕಪ್ಪನ್ನು ದಕ್ಷಿಣ ಆಫ್ರಿಕಾ ಎತ್ತಿ ಹಿಡಿಯುತ್ತಾ ಕಾದು ನೋಡಿ.